ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಅರುಣ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತೊಂದು ದಿನ ಈಸಿಯಾಗಿ ಹೇಗೆ ಬಿರಿಯಾನಿ ಮಾಡೋದು ಅಂತ ಹೇಳಿ ನಾವಿಲ್ಲಿ ನೋಡೋಣ. ನೋಡ್ತಿದ್ರೇನೆ ಬೇಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ಓಕೆ, ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬಿರಿಯಾನಿ ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು 4 ಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಬಿರಿಯಾನಿ ಐಟಮ್ಸು ಇಷ್ಟು ಹಾಕಿದ್ರೆ ಸಾಕು ಗೈಸ್. ಎಲ್ಲ ಇರೋ ಬರೋ ಎಲ್ಲನೂ ಹಾಕಬೇಕು ಅಂತ ಏನಿಲ್ಲ. ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಇದ್ದರೆ ಸಾಕು. ಸೊ ಅದಾದಮೇಲೆ ಮಸಾಲೆ ಬಂದು ಚಿಲ್ಲಿ ಪೌಡರ್, ಚಿಕನ್ ಮಸಾಲ ತೊಗೊತಿದ್ದೀನಿ ಮತ್ತು ಚಿಕನ್ ಬಿರಿಯಾನಿ ಪೇಸ್ಟ್. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಇದು ನಿಜವಾಗ್ಲೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕೊರಿಯಾಂಡರ್ ಪೌಡರು, ಗರಂ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಒಂದು ಸ್ಮಾಲ್ ಗ್ಲಾಸಲ್ಲಿ ನಾನು ಕರ್ಡ್ ತೊಗೊಂಡಿದ್ದೀನಿ ಮತ್ತು ಆಯಿಲ್ ಮತ್ತು ಟರ್ಮರಿಕ್ ಪೌಡರು, ಅರಿಶಿನ. ಅದಾದಮೇಲೆ ನಾನು 1 ಗ್ಲಾಸ್ ಅಕ್ಕಿ ತೊಗೊತಿದ್ದೀನಿ ಗೈಸ್. ಅಂದರೆ ಇಬ್ಬರು ತಿನ್ನೋಷ್ಟು ಕ್ವಾಂಟಿಟಿಯಲ್ಲಿ ತೊಗೊತಾ ಇದ್ದೀನಿ. ಸೊ 1 ಗ್ಲಾಸ್ ಅಂತಂದರೆ ಇದಕ್ಕೆ ನಾನು 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊತೀನಿ ಬಿರಿಯಾನಿ ಮಾಡಬೇಕಾದ್ರೆ. ಸೊ ಲಾಸ್ಟ್ ಮೇನ್ ಬೇಕಾಗಿರೋದು ಬಿರಿಯಾನಿಗೆ ಚಿಕನ್. ಸೊ ಚಿಕನ್ ನಾನಿಲ್ಲಿ 1/4 kg ಚಿಕನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಗೈಸ್. ಸೊ ಏಕೆಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಚಿಕನ್ನೇ. ಮತ್ತು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟಿದ್ರೆ ಸಾಕು ಗೈಸ್. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬಿರಿಯಾನಿ ಮಾಡೋದು ಅಂತ ಹೇಳಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಗೈಸ್. ಎಣ್ಣೆ ಹಾಕ್ಕೊಂಡು ನಾವು ಆವಾಗಲೇ ಏನು ಬಿರಿಯಾನಿ ಐಟಮ್ ತಗೊಂಡಿದ್ವೋ ಎಲೆ ಮತ್ತು ಚಕ್ಕೆ ಲವಂಗ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೈಸ್. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಸಾಕು, 1/4 kg ಚಿಕನ್ಗೆ 1 ಈರುಳ್ಳಿ ಆದರೆ ಆಗುತ್ತೆ. 1 ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿರೋದು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಗೈಸ್. ಟೊಮೊಟೊ ಹಾಕ್ತಿಲ್ಲ ಮುಂಚೆನೇ, ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫಸ್ಟು ಇಷ್ಟನ್ನು ಕೂಡ ಬಾಡಿಸ್ಕೊಬೇಕು. ಏಕೆಂತಂದರೆ ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಸೊ ಚೆನ್ನಾಗಿ ಬರುತ್ತೆ ಆಗ ಫ್ಲೇವರು. ಇದ್ರ ಜೊತೆಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೈಸ್. ಸ್ವಲ್ಪ ಹಾಕಿದ್ರೆ ಸಾಕು, ಏಕೆಂದರೆ ನಾವು ಮಸಾಲೆ ಐಟಮ್ ಹಾಕೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಖಾರ ಆಗಿಬಿಡುತ್ತೆ ಮತ್ತು ಚೆನ್ನಾಗೂ ಇರೋದು ಇಲ್ಲ. ಸೊ ಇಷ್ಟು ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತೆ ಗೈಸ್. ಮತ್ತು ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಬೇಕು. ಸೊ ಅಲ್ಲಿವರೆಗೂ ಕೂಡ ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಫಸ್ಟಿಗೆ ಇಲ್ಲಿ ಟೊಮೊಟೊ ಹಾಕ್ತಿಲ್ಲ, ಯಾಕೆಂತಂದರೆ ಟೊಮೊಟೊ ಫ್ಲೇವರ್ ಬೇರೆ ಥರ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕಟ್ ಮಾಡಿದ ಐಟಮ್ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೊತ್ತು ಹಾಗೆ ಮಾಡೋದ್ರಿಂದ ಟೊಮೊಟೊ ಕೂಡ ಬೇಯ್ಕೊಳ್ಳುತ್ತೆ. ಸೊ ಅವಾಗ ಯಾವುದು ಕೂಡ ಟೊಮೊಟೊ ಫ್ಲೇವರು, ಬರೀ ಟೊಮೊಟೊ ಸ್ಮೆಲ್ ಕೂಡ ಬರೋದಿಲ್ಲ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನಾವು ಚಿಕನ್ ಹಾಕ್ಲಿಕ್ಕಿಂತ ಮುಂಚೆ ಈ ಥರ ಫ್ರೈ ಮಾಡೋದ್ರಿಂದ ನಮಗೆ ಹಸಿ ವಾಸನೆ, ಏನು ನಾವು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಇರುತ್ತೆ, ಇದು ಹಸಿ ಸ್ಮೆಲ್ ಬರಲ್ಲ. ಸೊ ಇದಾದಮೇಲೆ ನಾನಿಲ್ಲಿ ಚಿಕನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಇದ್ರ ಜೊತೆಯಲ್ಲಿ ಪುದೀನನ ನಾನು ಈ ಟೈಮಲ್ಲಿ ಹಾಕ್ತಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಸೊ ಇಷ್ಟು ಹಾಕ್ಬಿಟ್ಟು ನಾನು ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಚಿಕನ್ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ. ಈಗ ನಾವು ಆಗಲೇ ತೋರಿಸಿದಂಥ ಮಸಾಲ ಐಟಮ್ ಎಲ್ಲನೂ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಆಗಿರಲಿ ಅಥವಾ ಕೊರಿಯಾಂಡರ್ ಪೌಡರ್ ಆಗಿರಲಿ, ಚಿಲ್ಲಿ ಪೌಡರ್, ಏನು ನಾವು ಮಸಾಲೆ ತೊಗೊಂಡಿದ್ದೀವೋ ಎಲ್ಲ ನಾನು ಆ್ಯಡ್ ಮಾಡಿಕೊಂಡು ಈಗ ನಾನು ಅದನ್ನು ಇದಕ್ಕೆ ಕರ್ಡ್ ಆ್ಯಡ್ ಮಾಡಿಕೊಂಡು ಒಂದು ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಿಡೀಲಿ. ಅದಾದಮೇಲೆ ನಾನು ಹಾಗೆ ರೈಸ್ ಆ್ಯಡ್ ಮಾಡ್ತಿಲ್ಲ, ಒಂದು 2 ನಿಮಿಷ ನಾನು ಹಾಗೆ ಬಿಡ್ತಿದ್ದೀನಿ, ಸ್ವಲ್ಪ ಹಾಗೆ ಬೇಯಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚಿಕನ್ಗೆ ಹಿಡ್ಕೊಳ್ಳಿ ಅಂತ ಹೇಳಿ. ನೋಡಿ ಈ ಥರ ಆದರೆ ಸಾಕು. ಈಗ ನಾನು ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇಲ್ಲಿ ರೈಸ್ ಹಾಕಿದ ತಕ್ಷಣ ವಾಟರ್ ಹಾಕ್ತಿಲ್ಲ ಗೈಸ್. ಚಿಕನ್ ಮಸಾಲೆ ಎಲ್ಲ ಏನು ಹಾಕಿದ್ದೀವಲ್ಲ ಅದ್ರ ಜೊತೆಲೇ ನಾವು ರೈಸ್ ಮಿಕ್ಸ್ ಮಾಡಿದ್ರೆ ಆ ಅಕ್ಕಿಗೂ ಕೂಡ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿರುತ್ತೆ, ಆಗ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ನಾನು ಅದೇ ಚಿಕನ್ ಮಸಾಲೆಗೇನೆ ರೈಸ್ನ ಆ್ಯಡ್ ಮಾಡಿಕೊಂಡು ಒಂದು 1 ಮಿನಿಟ್ ಸಾಕು, 1 ಮಿನಿಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊಬೋದು. ನಾನು ಆಗಲೇ ಹೇಳ್ದಂಗೆ 1 ಗ್ಲಾಸ್ ಅಕ್ಕಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಜನ ಇರ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ವಾಟರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು 1 ಟೈಮ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೈಮ್ ಚೆಕ್ ಮಾಡ್ಕೊಳ್ಳಿ ಗೈಸ್, ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂತಂದರೆ ನೀವು ಮಸಾಲೆ ಅಥವಾ ಉಪ್ಪನ್ನ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಐಟಮ್ ಹಾಕಿದ್ರೆ ಸಾಕು ಗೈಸ್, ಬೇಗನೆ ಆಗುತ್ತೆ. ಇದು ವೀಡಿಯೋ ಸ್ವಲ್ಪ ಲಾಂಗ್ ಇರೋದಕ್ಕೆ ತುಂಬ ಲೇಟ್ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. 2 ವಿಸಿಲ್ ಆದರೆ ಸಾಕು. ಸೊ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಈಗ ಬನ್ನಿ ನಾವು ಬಿರಿಯಾನಿ ಹೆಂಗೆ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ 2 ವಿಸಿಲ್ ಕೂಗಾದಮೇಲೆ ಸಾಕು, 2 ವಿಸಿಲ್ ಆದಮೇಲೆ ನಾನು ಇಲ್ಲಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಈಗ. ಸೊ ಬಿರಿಯಾನಿ ಕೂಡ ಚೆನ್ನಾಗಾಗಿದೆ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ರೈಸ್ ಆಗಿರಲಿ, ಚಿಕನ್ ಪೀಸ್ ಆಗಿರಲಿ, ಚಿಕನ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ ಗೈಸ್. 2 ವಿಸಿಲ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಾಗಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಆಗ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನೀವು ಫಸ್ಟ್ ನೋಡ್ಬೋದು ಗೈಸ್. ಥ್ಯಾಂಕ್ ಯು, ಲವ್ ಯು, ಬಾಯ್.